ನಿಖರವಾದಂಥ ನಾವು ಇದೇ ಕಾರಣ ಅಂತ ಹೇಳೋದಕ್ಕೇನೂ ಇಲ್ಲ, ಬಟ್ ಅದ್ರ ಬಗ್ಗೆ ಅನುಮಾನಗಳಂತೂ ಇದೆ, ಸಂಶೋಧನೆ ನಡೀತಾ ಉಂಟು. ಈಶ್ವರಪ್ಪನವರ ಹೇಳಿಕೆ ಗಮನಿಸ್ತಾ ಇದ್ದೀರಿ, ನಿನ್ನೆ ಮತ್ತು ಇವತ್ತು ಸುದ್ದಿಗೋಷ್ಠಿ ಮಾಡಿ ಹೇಳಿಕೆಗಳನ್ನು ಕೊಡ್ತಾನೆ ಇದ್ದಾರೆ. ಇದು ಚುನಾವಣಾ ತಯಾರಿ ಅಂತ ಬಿಟ್ಟುಬಿಡ್ತೀರಾ ಅಥವಾ ಇದಕ್ಕೆ ಏನಾದರೂ ಕ್ರಮ ಉಂಟಾ? ನೋಡಿ, ಕ್ರಮ ಅಂತ ಹೇಳಿದ್ರೆ ಈಗ ಅವರು ಈ ಥರ ಹೇಳಿಕೆಗಳು ಕೊಟ್ಟಾಗ ಖಂಡಿತವಾಗಿ ಅದು ಒಂದು ಅತ್ಯಂತ ಸಮಾಜದ ಒಂದು ವ್ಯವಸ್ಥೆಗೆ ಧಕ್ಕೆ ತರುವಂಥದ್ದು, ಪ್ರಚೋದನೆಕಾರಿ ಮತ್ತು ಈ ಥರ ಕೊಲ್ಲಬೇಕು, ಅವ್ರನ್ನ ಕೊಚ್ಚಾಕಬೇಕು, ಅವ್ರನ್ನ ಮುಗಿಸ್ಬೇಕು, ಹೊಡಿಬೇಕು, ಬಡಿಬೇಕು, ಈ ಥರದ ಮಾತುಗಳು ಅವರು ಬಿ ಜೆ ಪಿ ಒಬ್ಬ ಪ್ರಮುಖ ನಾಯಕ. ಅವರು ಇದು ಒಂದು ಸಲ ಅಲ್ಲ ಅವ್ರು ಹೇಳೋದು, ಅವ್ರು ಪದೇ ಪದೇ ಇದೇ ಥರ ಮಾತನಾಡ್ತಾರೆ. ಆದರೆ ಅವ್ರನ್ನ ಬಿ ಜೆ ಪಿಯವರು ಅವ್ರು ದೊಡ್ಡ ಲೀಡರ್ ಅಂತ ಹೇಳ್ಕೊಂಡಿದ್ದಾರೆ. ಸೊ ಈ ಥರದ ಮಾತುಗಳನ್ನು ಆಡುವಂಥದ್ದು ನೋಡಿ, ಅವ್ರಿಗೆ ನೋಡಿ ಅವ್ರಿಗೇನು ಸಮಾಜದಲ್ಲಿ ಅವ್ಯವಸ್ಥೆ ಈ ಥರ ಒಂದು ಒಂಥರ ಆತಂಕದ ಪರಿಸ್ಥಿತಿ ಇರಬೇಕು ನಮ್ಮ ಸಮಾಜದಲ್ಲಿ. ಅದೇ ಅವರಿಗೆ ಲಾಭ. ಕೋಮುವಾದ ಅಂತ ಹೇಳಿದ್ರೆ ಏನು? ಪ್ರಚೋದನೆ ಮಾಡುವಂಥದ್ದು. ಆ ಪ್ರಚೋದನೆ ಮಾಡೋ ಮುಖಾಂತರ ನಮಗೆ ಮತ ಗಳಿಸ್ಕೋಬೇಕು, ಜನರ ಭಾವನೆಗಳನ್ನು ಕೆರಳಿಸಿ ಓಟ್ ತೊಗೊಳ್ಬೇಕು. ಭಾವನೆಗಳು ಹೆಂಗೆ ಕೆರಳಿಸೋದು? ಧರ್ಮದ ಆಧಾರದ ಮೇಲೆ ಕೆರಳಿಸ್ಬೋದು, ಜಾತಿಯ ಆಧಾರದ ಮೇಲೆ ಕೆರಳಿಸ್ಬೋದು, ಭಾಷೆ ಆಧಾರದ ಮೇಲೆ ಕೆರಳಿಸ್ಬೋದು. ಈ ರೀತಿಯಾದಂಥ ಭಾವನೆಗಳನ್ನು ಕೆರಳಿಸುವಂಥ ಕೆಲಸ ಇದು. ಅಂದರೆ ಅದು ಸ್ವಾರ್ಥಕ್ಕೋಸ್ಕರ, ಅವ್ರಿಗೇನು ಅದ್ರ ಬಗ್ಗೆ ನಿಜವಾಗ್ಲೂ ನಂಬಿಕೆ ಇದೆಯೋ ಇಲ್ವೋ ಗೊತ್ತಿಲ್ಲ. ಈಗ ಅನೇಕ ಜನ ಜೈ ಶ್ರೀರಾಮ್ ಅಂತ ಹೇಳ್ಬೋದು, ಅದು ಎಷ್ಟರ ಮಟ್ಟಿಗೆ ಅವರ ಜೀವನದಲ್ಲಿ ಅವರು ನೈತಿಕ ಜೀವನ ಅವರು ನಡೆಸ್ತಾ ಇದ್ದಾರೆ, ಅದು ಒಂದು ಯಕ್ಷ ಪ್ರಶ್ನೆ ಅಲ್ವಾ? ಆ ಥರದನ್ನೇ ಹೇಳೋದು ಸುಲಭ, ನಾನು ದೇವರ ಭಾಳ ದೊಡ್ಡ ಭಕ್ತಿ ಇಟ್ಕೊಂಡಿದ್ದೀನಿ ಅಥವಾ ಒಂದು ಯಾವುದೋ ಒಂದು ದೊಡ್ಡ ಹೇಳಿಕೆಯನ್ನು ಕೊಟ್ಬಿಡ್ತೀವಿ. ಆದರೆ ನಾವು ಎಷ್ಟು ಅಳವಡಿಸ್ತಾ ಇದ್ದೀವಿ, ಅದರಿಂದ ಇವೆಲ್ಲ ಕೂಡ ಒಂದು ರೀತಿ ನಿಜವಾದಂಥ ಇಶ್ಯೂಗಳಿಂದ ದೂರ ಇರೋದಕ್ಕೆ.